ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ರವರು ಇಂದು ಕರ್ನಾಟಕದ ಪವಿತ್ರ ಕ್ಷೇತ್ರಗಳ ಪೈಕಿ ಒಂದಾಗಿರುವಂತಹ ಕೊಲ್ಲೂರಿನ ಮೂಕಾಂಬಿಕಾ ಕ್ಷೇತ್ರಕ್ಕೆ ಆಗಮಿಸಿ ತಾಯಿ ಮೂಕಾಂಬಿಕೆಯ ದರ್ಶನವನ್ನ ಪಡೆದುಕೊಳ್ಳಲು ವಿಶೇಷ ವಿಮಾನದಲ್ಲಿ ಬಂದು ಮಂಗಳೂರಿನಲ್ಲಿ ಇಳಿದು ಅಲ್ಲಿಂದ ರಸ್ತೆಯ ಮೂಲಕ ಕೊಲ್ಲೂರಿಗೆ ಆಗಮಿಸಿದ್ದರು. ಇವರನ್ನ ನೋಡಲು ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ರಸ್ತೆಯ ಎರಡೂ ಬದಿಗಳಲ್ಲೂ ಕೂಡ ನಿಂತಿದ್ದರು. ಇನ್ನು ಕೆಂಪು ಶಲ್ಯ ತೊಟ್ಟಿದ್ದಂತಹ ವಿಜಯ್ ನೇರವಾಗಿ ತಾಯಿಯ ದರ್ಶನಕ್ಕೆ ಆಗಮಿಸಿದರು. ಭಾರಿ ಮಳೆಯ ನಡುವೆಯೂ ಕೂಡ ತಾಯಿಯ ದರ್ಶನಕ್ಕೆ ಆಗಮಿಸಿದಂತಹ ಜೋಸೆಫ್ ವಿಜಯ್ ರವರಿಗೆ ಕೊಲ್ಲೂರು ಮೂಕಾಂಬಿಕೆಯ ಆಡಳಿತ ಮಂಡಳಿಯವರು ಅದ್ದೂರಿಯಾದಂಥ ಪೂರ್ಣ ಕುಂಭ ಸ್ವಾಗತವನ್ನ ಕೋರಿದರು. ಈ ಸಂದರ್ಭದಲ್ಲಿ ವಿಜಯ್ ರವರು ಯಾವುದೇ ವಿಶೇಷವಾದಂತಹ ಪೂಜೆಯನ್ನ ಮಾಡಿಸಲಿಲ್ಲ, ಬದಲಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ತಾಯಿಗೆ ಬೆಳ್ಳಿ ಖಡ್ಗವನ್ನ ಕೊಡುಗೆಯಾಗಿ ನೀಡಿದರು. ತಮಿಳುನಾಡಿನಲ್ಲಿ ಯಾರೆಲ್ಲ ಮುಖ್ಯಮಂತ್ರಿಗಳು ಆಗ್ತಾರೆ ಅವರೆಲ್ಲರೂ ಕೂಡ ಸಾಂಪ್ರದಾಯಿಕವಾಗಿ ಬಂದು ತಾಯಿ ಕೊಲ್ಲೂರಿನಲ್ಲಿ ಮೂಕಾಂಬಿಕೆಯ ದರ್ಶನವನ್ನ ಪಡೆದುಕೊಂಡು ಹೋಗ್ತಾರೆ. ಇದೊಂದು ಪ್ರತೀತಿಯಾಗಿದೆ. ಇತ್ತೀಚೆಗೆ ಸ್ಟಾಲಿನ್ ರವರ ಧರ್ಮಪತ್ನಿಯು ಕೂಡ ಆಗಮಿಸಿ ತಾಯಿಯ ದರ್ಶನವನ್ನ ಪಡೆದುಕೊಂಡಿದ್ದರು. ಈ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ MG ರಾಮಚಂದ್ರನ್ ಹಾಗೆ ಜಯಲಲಿತಾ ರವರು ಕೂಡ ಆಗಮಿಸಿ ತಾಯಿಯ ದರ್ಶನವನ್ನ ಪಡೆದುಕೊಂಡು ಹೋಗಿದ್ದರು ಎಂಬುದು ಇತಿಹಾಸದ ಪುಟಗಳಲ್ಲಿ ಸೇರಿದೆ. ಈ ಬಾರಿ ವಿಶೇಷವಾಗಿ ಚುನಾವಣೆಗೂ ಮುನ್ನ ವಿಜಯ್ ಅಂತಲೇ ಖ್ಯಾತಿ ಗಳಿಸಿದ್ದಂತಹ ದಳಪತಿ ವಿಜಯ್ ಈಗ ಜೋಸೆಫ್ ವಿಜಯ್ ಆಗಿದ್ದಾರೆ. ಈ ಸಂದರ್ಭದಲ್ಲೂ ಕೂಡ ಅವರು ಕೊಲ್ಲೂರಿಗೆ ಆಗಮಿಸಿ ತಾಯಿ ಮೂಕಾಂಬಿಕೆಯ ದರ್ಶನವನ್ನ ಪಡೆದುಕೊಂಡು ಒಂದು ಹೊಸ ರೀತಿಯಾದಂತಹ ಸಂದೇಶವನ್ನ ಸಾರಿದ್ದಾರೆ. ಹಾಗೂ ಈ ಹಿಂದೆ ಇದ್ದಂತ ಮುಖ್ಯಮಂತ್ರಿಗಳು ಪಾಲಿಸಿಕೊಂಡು ಬಂದಿದ್ದಂತಹ ಸಂಪ್ರದಾಯವನ್ನ ಇವರು ಕೂಡ ಮುಂದುವರಿಸಿದ್ದಾರೆ. ಆ ಮೂಲಕ ತಮಿಳುನಾಡಿನಲ್ಲಿ ಒಂದಷ್ಟು ಸನಾತನ ಧರ್ಮದ ವಿರುದ್ಧ ಮಾತನಾಡುವಂತವರ ಕಣ್ತೆರೆಸಲಿ ತಾಯಿ ಮೂಕಾಂಬಿಕೆ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ.